ಈ ವೇದಿಕೆ ಪರವಾಗಿ ಕೇಳಿಕೊಳ್ಳೋದೇನೆಂದರೆ, ಇದೇ ಬುಧವಾರ ಜಿಲ್ಲೆಯ ಎಲ್ಲ ಕ್ಷೇತ್ರದ ಭಕ್ತರು ಕೂಡ ಸೇರಿ ಅವತ್ತು ಜೂನಿಯರ್ ಕಾಲೇಜಿನ ಮೈದಾನದ ಆವರಣದಲ್ಲಿ ಸೇರ್ತೀವಿ ನಾವು 10 ಗಂಟೆಗೆ. ಅಲ್ಲಿಂದ DC ಕಚೇರಿಯವರೆಗೆ ಶಾಂತಿಯುತ ಮೆರವಣಿಗೆ ಮಾಡಿ DC ಅವರಿಗೆ ನಾವು ಆಗ್ರಹವನ್ನು ಮಾಡ್ತೀವಿ. ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ರಾಜ್ಯಪಾಲರ ಗಮನವನ್ನು ಸೆಳೆಯಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ನಮ್ಮ ಆಗ್ರಹ ಒಂದೇ, ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಏನು ದೂರು ಸಲ್ಲಿಸಿದರೆ ಆ ದೂರಿನ ಬಗ್ಗೆ ನಮ್ದು ಯಾರ್ದು ತಕರಾರಿಲ್ಲ. ನಾವೆಲ್ಲರೂ ಒಂದೇ ಸಂವಿಧಾನದಡಿ ಬರ್ತೀವಿ. ಆ ದೂರನ್ನು ಯಾವ ಒಂದು ಸಂಸ್ಥೆ, ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇದೆ, ಅದ್ರ ಬಗ್ಗೆ ಕೂಡ ನಮ್ದೇನು ತಕರಾರಿಲ್ಲ. ತನಿಖೆ ನಡೀಲಿ, ತನಿಖಾ ವರದಿ ಬಂದಾಗ ಸತ್ಯಾಸತ್ಯತೆ ಏನು ಅಂತೇಳಿ ಹೊರಗೆ ಬರುತ್ತೆ. ಅದುವರೆಗೆ ದೂರುದಾರರು ಈಗ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಕಳಂಕ ತರೋ ರೀತಿ ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ, ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಮಾತನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ದೆಲ್ಲರೂ ಆಗ್ರಹ ಆಗಿದೆ. ದೂರು ವರದಿ ಬಂದ ಮೇಲೆ ಸಂವಿಧಾನದಡಿ ಯಾರು ಕೂಡ ಹೊರತಲ್ಲ. ಅದು ನಮ್ಮ ಇಂಡಿಯಾದಲ್ಲಿ ಪ್ರಧಾನಿ ಇರ್ಬೋದು, ಮಾಜಿ ಪ್ರಧಾನಿ ಇರ್ಬೋದು, ಹಾಲಿ ಮುಖ್ಯಮಂತ್ರಿ ಇರ್ಬೋದು, ಎಲ್ರಿಗೂ ಕೂಡ ಸಂವಿಧಾನ ಒಂದೇ ಇದೆ. ಆ ತನಿಖೆಗೆ ಏನು ಪೂರಕವಾದಂಥ ಶಿಕ್ಷೆ ಇರುತ್ತೋ ಆ ಶಿಕ್ಷೆಗೆ ಎಲ್ಲರೂ ಯಾರಾದರೂ ಒಳಪಡ್ತಾರೆ. ಅದುವರೆಗೆ ಏನೀಗ 4-5 ಜನ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ, ಆ ಮಾತುಗಳು ಈ ಕೂಡಲೇ ನಿಲ್ಲಿಸಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಶ್ರೀಯುತರು ಹೇಳಿದಾಗೆ ಉಗ್ರವಾದ ಹೋರಾಟ ನಾವೆಲ್ಲರೂ ಮಾಡಬೇಕಾಗುತ್ತೆ ಅಂತ ನಾವು ಆಗ್ರಹ ಮಾಡ್ತೀವಿ. ಆ ಒಂದು ಆಗ್ರಹಕ್ಕೋಸ್ಕರ ಈ ಬುಧವಾರ ಬೆಳಗಿನ ಜಾವ 10 ಗಂಟೆಗೆ ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದ ಮೈದಾನದಿಂದ ಸುಮಾರು 2,000 ಜನ ನಾವು ಒಂದು ಶಾಂತಿಯುತ ಮೆರವಣಿಗೆ ಮಾಡಬೇಕು ಅಂತಿದ್ದೀವಿ. ಈಗಾಗಲೇ ಅದಕ್ಕೆ ಬೇಕಾಗಿರೋ ಸೂಕ್ತದ ವ್ಯವಸ್ಥೆ ಆಗಿದೆ. ಪೊಲೀಸ್ ಬಂದೋಬಸ್ತ್ ಕೂಡ ನಾವಾಗಲೇ ಮನವಿ ಮಾಡ್ಕೊಂಡಿದ್ದೀವಿ. ಅದು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ದಯಮಾಡಿ ಮಾಧ್ಯಮದಲ್ಲಿ ಈ ಒಂದು ಸುದ್ದಿ ಕೂಡ ತಾವೆಲ್ಲರೂ ಪ್ರಚಾರ ಮಾಡಬೇಕು. ಆ ದಿನ ಕೂಡ ತಾವೆಲ್ಲರೂ ಬರಬೇಕು. ಮತ್ತೆ ಇನ್ನೊಂದೇ ದಿನ ಗ್ಯಾಪ್ ಇರೋದ್ರಿಂದ ತಮ್ಮನ್ನೆಲ್ಲ ಮತ್ತೆ ಸಂಪರ್ಕ ಮಾಡೋಕ್ಕಾಗಲ್ಲ. ಈ ಮೂಲಕ ತಮ್ಮೆಲ್ಲರೂ ಕೇಳ್ಕೊತಾ ಇದ್ದೀವಿ. ಆ ದಿನ ಕೂಡ ತಾವೆಲ್ಲರೂ ಇದ್ದು ಆ ಸುದ್ದಿನ ಕೂಡ ಪ್ರಚಾರ ಮಾಡಬೇಕು. ಆ ಮೂಲಕ ಭಕ್ತರಿರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ಬೇಕು. ಸರ್ಕಾರದ ಗಮನಕ್ಕೆ ನಮ್ಮ ಏನು ಕೂಗಿದೆ ಆ ಕೂಗನ್ನು ಮುಟ್ಟಿಸ್ತಕ್ಕಂಥ ಕೆಲಸ ತಾವು ಕೂಡ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ.